ಎಸ್, ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 69ನೇ ಪರಿನಿಬ್ಬಾಣ ದಿನವನ್ನ ನಂಜನಗೂಡು ತಾಲೂಕಿನಲ್ಲಿಂದು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ತಾಲೂಕು ಆಡಳಿತ ಮತ್ತು ದಲಿತ ಪರ ಸಂಘಟನೆಗಳಿಂದ ಅಂಬೇಡ್ಕರ್ ವೃತ್ತದ ಅಂಬೇಡ್ಕರ್ ಪ್ರತಿಮೆ ಬಳಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಶಾಸಕ ದರ್ಶನ್ ನಾರಾಯಣ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮತ್ತು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಪರಿನಿಬ್ಬಾಣ ದಿನವನ್ನು ಆಚರಿಸಿ ಬಾಬಾ ಸಾಹೇಬರಿಗೆ ಗೌರವ ನಮನವನ್ನ ಸಲ್ಲಿಸಿದ್ರು. ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ತಹಸೀಲ್ದಾರ್ ಶಿವಕುಮಾರ್ ಕಾಸ್ನೂರು, ಇಒ ಜೆರಾಲ್ಡ್ ರಾಜೇಶ್ ಸೇರಿದಂತೆ ಪಕ್ಷದ ಮುಖಂಡರು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳ ಮುಖಂಡರು ಸಹ ಭಾಗವಹಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಬಾಬಾ ಸಾಹೇಬರ ಕೊಡುಗೆಗಳನ್ನು ಸ್ಮರಿಸಿದ್ರು. आगे सर ಮೊಬೈಲ್ ನೀಟಾಗಿ ಮಾಡಬೇಕು. ಅರ್ಜೆಂಟಲ್ಲಿ ಮಾಡ್ರೆ ಯಾರು ಕಾಣಲ್ಲ. ಈ ವೇಳೆ ಶಾಸಕ ದರ್ಶನ್ ನಾರಾಯಣ್ ಮಾತನಾಡಿ, ಬಾಬಾ ಸಾಹೇಬರು ಕೇವಲ ದಲಿತ ಸಮುದಾಯಕ್ಕೆ ಸೀಮಿತರಾದ ಮಹಾನ್ ನಾಯಕನಲ್ಲ. ಅವರು ಹಾಕಿಕೊಟ್ಟ ಸಂವಿಧಾನ ಎಲ್ಲ ಜಾತಿಯ ಜನಕ್ಕೂ ನೀಡಿದ ಸಾಮಾಜಿಕ ನ್ಯಾಯ. ಇಂತಹ ಮಹಾನ್ ನಾಯಕನ ಪರಿನಿಬ್ಬಾಣದ ದಿನದಂದು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಧನ್ಯನಾಗಿದ್ದೇನೆ. ಅಂಬೇಡ್ಕರ್ ಅವರು ಹಾಕಿಕೊಟ್ಟ ಸಂವಿಧಾನದ ಅಡಿಯಲ್ಲಿ ಇಡೀ ದೇಶ ಸಾಗ್ತಾ ಇದೆ. ನಾನು ಸೇರಿ ಇನ್ನೂ ಅನೇಕ ಜನ ಉನ್ನತ ಸ್ಥಾನಮಾನ ಅಲಂಕರಿಸುವುದರ ಹಿಂದೆ ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನದ ಕೊಡುಗೆ ಕಾರಣ. ಅಂಬೇಡ್ಕರ್ ಅವರಿಂದ ನಾವು ಪಡೆದ ಹಕ್ಕುಗಳಿಂದ ನಾವು ಬದುಕ್ತಾ ಇದ್ದೇವೆ. ಇಂತಹ ಮಹಾನ್ ನಾಯಕನನ್ನ ಕೇವಲ ಇವತ್ತು ಮಾತ್ರವಲ್ಲ, ಪ್ರತಿನಿತ್ಯ ನೆನೆಯಬೇಕು. ಅಂಬೇಡ್ಕರ್ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವು ನೀವು ಸೇರಿ ಪ್ರತಿಯೊಬ್ಬ ನಾಗರಿಕ ಸಾಗಿದಾಗ ಮಾತ್ರ ದೇಶ ಇನ್ನಷ್ಟು ಗಟ್ಟಿಯಾಗುತ್ತೆ. ಅವರ ಪರಿನಿಬ್ಬಾಣ ದಿನದಂದು ಅವರ ತತ್ವಾದರ್ಶಗಳನ್ನ ಉಳಿಸಿ ಬೆಳೆಸಿಕೊಂಡು ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಬಾಬಾ ಸಾಹೇಬರ ಕನಸು ನನಸಾಗುತ್ತೆ ಅಂತ ಅಂಬೇಡ್ಕರ್ ಅವರ ಕೊಡುಗೆಗಳನ್ನ ಸ್ಮರಿಸಿ ಬಾಬಾ ಸಾಹೇಬರ ಗುಣಗಾನ ಮಾಡಿದ್ರು. ಬಿ.ಆರ್. ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿವಸ ಅವರು ನಮ್ಮನ್ನೆಲ್ಲ ಇವತ್ತು ನಾವೆಲ್ಲರೂ ನಮ್ಮ ತಾಲೂಕಿನಲ್ಲಿ ನಮ್ಮ ತಹಸೀಲ್ದಾರ್ ಅವರು, ನಮ್ಮ ಎಲ್ಲ ಜನಪ್ರತಿನಿಧಿಗಳು, ಹಾಗೆ ಸಂಘ ಸಂಸ್ಥೆಗಳ ಸಮಾಜದ ಸ್ನೇಹಿತರು ಸೇರಿ ನಮ್ಮ ತಾಲೂಕಿನಲ್ಲಿರುವಂತಹ ಬಾಬಾ ಸಾಹೇಬರ ಅಡಿಗೆ ಅರ್ಪಣೆಯನ್ನು ಮಾಡಿ ಮಾಡಿ ಅವರ ಸ್ಮರಣೆಯನ್ನು ನಿತ್ಯ ಅವರ ಸ್ಮರಣೆಯನ್ನು ಮಾಡದೇ ನಮ್ಮ ಕರ್ತವ್ಯವನ್ನು ಮಾಡಿಸ್ತೀವಿ. ಅವತ್ತು ನಾನು ಕೂಡ ಒಬ್ಬ ವಕೀಲನಾಗಿ ಮುಂದೆ ಇದ್ದೇನೆ ಅಂತಂದರೆ ಅದಕ್ಕೆ ಬಾಬಾ ಸಾಹೇಬರ ಸ್ಫೂರ್ತಿ. ಒಂದುವಾಗಿ ಅವರು ಒಬ್ಬ ವಕೀಲರು ಮಾತ್ರ ಆಗಿರಲಿಲ್ಲ, ಒಬ್ಬ ಜೂರಿಸ್ಟ್. ಕಾನೂನಿನ ಫಿಲಾಸಫಿಯ ಬಗ್ಗೆ ಅವರು ಅವರ ಎಕ್ಸ್ಪರ್ಟೀಸನ್ನು ಸಲುವಾಗಿಯೇ ಅವರು ನಮ್ಮ ದೇಶದ ಸಂವಿಧಾನವನ್ನು ನಮ್ಮ ದೇಶದ ಸಂವಿಧಾನ ಈ ವಿಶ್ವಕ್ಕೆ ಮಾದರಿ. ನಮ್ಮ ದೇಶದಲ್ಲಿ ಹಲವಾರು ವಿಭಿನ್ನತೆಗಳಿದೆ, ವಿವಿಧವಾದಂತಹ ಧರ್ಮಗಳಿದೆ, ಜಾತಿಗಳಿದೆ, ಆಚರಣೆಗಳು. ಇಂಥ ವಿಭಿನ್ನತೆ ಇರುವಂಥ ದೇಶವನ್ನು ಇವತ್ತು ಕೂಡ ಮುಂದಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಒಗ್ಗಟ್ಟಾಗಿ ನಾವೆಲ್ಲ ಕೂಡ ಇದ್ದೇವೆ ಅಂತಂದರೆ ಅದಕ್ಕೆ ನಮ್ಮ ಬಾಬಾ ಸಾಹೇಬ್ ಬಗ್ಗೆ ಸಂಘಟನೆ ಇದರಿಂದ ಅಂಥ ಮಹಾನಾಯಕರು ನಮ್ಮ ದೇಶಕ್ಕೆ ಇಂಥ ಒಂದು ಮಹಾಗ್ರಂಥವನ್ನು ನೀಡಿದ್ದಾರೆ. ನಾನು ಕೂಡ ಹಿರಿಯ ವಯಸ್ಸಿಗೆ ಒಬ್ಬ ಶಾಸಕನಾಗಿ ಆಯ್ಕೆ ಆಗ್ತಿದ್ದರೆ ಅದಕ್ಕೆ ಬಾಬಾ ಸಾಹೇಬ್ ಚುನಾವಣೆಗಳ ಮೂಲಕ ಒಂದು ಮತದ ವ್ಯಾಲ್ಯೂವನ್ನು, ಮಹತ್ವವನ್ನು ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ಸಾದಂತಹ ಚುನಾವಣೆ. ವಿಧಾನಸಭಾ ಕ್ಷೇತ್ರದ ಚುನಾವಣೆ ನಮ್ಮ ತಂದೆಯವರು
ಮತ್ತು ಅಡ್ವಾಣಿಯವರು ಕೂಡ ಕೇವಲ ಒಂದೇ ಒಂದು ಮತಗಳ ಅಂತರದಿಂದ ಗೆದ್ದು ಶಾಸಕರಾಗಿದ್ದಾರೆ. ಅದನ್ನು ಕೂಡ ಬಾಬಾ ಸಾಹೇಬ್ ಕೊಟ್ಟಂಥ ಸಂವಿಧಾನದ ಕಾರಣ ಸಂವಿಧಾನದ ಮೂಲಕವೇ ಒಂದು ಮತದ ಮೌಲ್ಯವನ್ನು ಇಡೀ ರಾಷ್ಟ್ರಕ್ಕೆ ಸಾಲು. ಆದ್ದರಿಂದ ಹಲವಾರು ಉಡುಗೆಗಳನ್ನು ಸಂವಿಧಾನದ ಮೂಲಕ ಅದನ್ನು ಕೂಡ ಇವತ್ತು ಅನುಭವಿಸ್ತಾರೆ. ನಾವು ದಿನನಿತ್ಯ ಅವರ ಸ್ಮರಣೆ ಅವರನ್ನು ಕೂಡ ಸೇರಿ ಬಾಬಾ ಸಾಹೇಬರು ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತ ಅಲ್ಲ, ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಯಾವತ್ತೂ ಕೂಡ ಆಗುವುದಿಲ್ಲ. ಯಾಕಂದರೆ ಅವರು ವಿಶ್ವನಾಯಕರು, ನಮ್ಮ ವಿಶ್ವ ಕಂಡಂತಹ ಮಹಾನಾಯಕರು. ಅವರು ಸಂವಿಧಾನವನ್ನು ಯಾವುದೇ ಒಂದು ಧರ್ಮಕ್ಕಾಗಲಿ ಯಾವುದೇ ಒಂದು ಸಮುದಾಯಕ್ಕಾಗಲಿ ಬಂದಂತಿಲ್ಲ. ಇಡೀ ಮಾನವ ಕುಲಕ್ಕೆ ನಮ್ಮ ಭಾರತ ದೇಶದ ಎಲ್ಲ ಕೂಡ ಆಗಬೇಕು, ಎಲ್ಲರನ್ನ ಸಮಾನತೆಯಾಗಿ ಹಂಚ್ಕೊಳ್ತಾರೆ. ಅವರ ಸಂವಿಧಾನವನ್ನು ಕೂಡ ಸೇರಿ ಇವತ್ತು ದಿವಸ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ನಮ್ಮ ಸೇರಿ ಬಾಬಾ ಸಾಹೇಬ್ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಬಂದಿಲ್ಲ ಮತ್ತೊಮ್ಮೆ ಇವತ್ತು ದಿವಸ ನಾವು ಬಾಬಾ ಸಾಹೇಬ್ ನಮ್ಮನ್ನೆಲ್ಲ ಸ್ಮರಣೆಯನ್ನು ದಿನನಿತ್ಯ ಅವರ ಸ್ಮರಣೆಯನ್ನು ನಾನು ಕೂಡ ಮಾಡೇ ನಾವು ನಮ್ಮ ಮನೆಯನ್ನು ಬಾಬಾ ಸಾಹೇಬ್ ಭಾವಚಿತ್ರಕ್ಕೆ ಅವರು ಪುಷ್ಪಾರ್ಚನೆ ಅವ್ರಿಗೆ ನಾವು ಪೂಜೆಯನ್ನು ಮಾಡೇ ಎಲ್ಲರೂ ಕೂಡ ಇವತ್ತು ದಿವಸ ನಾವು ನಮ್ಮ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಸಚಿವರಾಗಿರುವಂಥ ಮಾದೇವಪ್ಪ ಸಾಹೇಬರು, ದಸಂಸ ಮುಖಂಡ ಮಲ್ಲಹಳ್ಳಿ ನಾರಾಯಣ್ ಮಾತನಾಡಿ, ಬಾಬಾ ಸಾಹೇಬರು ಹಾಕಿಕೊಟ್ಟ ಸಂವಿಧಾನ ಅಸ್ಥಿರಗೊಳಿಸಲು ಯಾರಿಂದಲೂ ಅಸಾಧ್ಯ. ದೇಶದಲ್ಲಿ ಪ್ರಯತ್ನಗಳು ನಡೀತಾ ಇವೆ, ಆದರೆ ಯಾವುದೇ ಕಾರಣಕ್ಕೂ ಸಂವಿಧಾನ ಅಸ್ಥಿರಗೊಳಿಸುವ ಕಾರ್ಯ ಯಶಸ್ಸು ಆಗಲ್ಲ. ಇಂತಹ ಕೆಲಸಗಳು ಆಗುತ್ತವೆ ಅಂತ ಬಾಬಾ ಸಾಹೇಬರಿಗೆ ಅವತ್ತೇ ತಿಳಿದಿದ್ದ ಪರಿಣಾಮ ಇಂತಹ ಷಡ್ಯಂತ್ರಗಳು ಯಶಸ್ಸು ಕಾಣದಂತೆ ಸಂವಿಧಾನದ ಕರಡು ಪ್ರತಿಗಳನ್ನ ಸಿದ್ಧಪಡಿಸಿದ್ದಾರೆ. ಇಡೀ ದೇಶಕ್ಕೆ ಸಂವಿಧಾನ ಕೊಟ್ಟು ತಮ್ಮ ಜೀವವನ್ನೇ ಮುಡುಪಾಗಿಟ್ಟ ಅವರ ಪರಿನಿಬ್ಬಾಣ ದಿನದಂದು ಅವರ ತತ್ವಾದರ್ಶಗಳು ಜೀವಂತವಾಗಿ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ದೇಶದ ಪ್ರತಿಯೊಬ್ಬರೂ ಪ್ರಾಮಾಣಿಕ ಪ್ರಯತ್ನ ಮಾಡುವಂತೆ ಸಲಹೆ ನೀಡಿದರು. ದೇಶಕ್ಕೆ ಕೊಟ್ಟಂತ ಸಂವಿಧಾನವನ್ನ ಯಾವುದೇ ಆಡಳಿತ ಪಕ್ಷವಾಗಲಿ ಯಾವುದೇ ರಾಜಕೀಯ ಪಕ್ಷವಾಗಲಿ ಸಂಪೂರ್ಣವಾಗಿ ಜಾರಿ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಸರ್ಕಾರಗಳನ್ನು ಒತ್ತಾಯ ಮಾಡ್ತಾ, ಜೊತೆಗೆ ಏನು ಕೆಲವು ಸಂಘ ಪರಿವಾರಗಳು ಈ ದೇಶದ ಪ್ರಜಾಪ್ರಭುತ್ವವನ್ನು ಅಸ್ಥಿರಗೊಳಿಸಿ ಸಂವಿಧಾನವನ್ನು ನಾಶ ಮಾಡಬೇಕು ಅಂತ ಏನು ಹೊರಟಿದಾರೋ ಅವರಿಗೆ ನಾವು ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಈ ದೇಶದಲ್ಲಿ ಕೋಮುವಾದಿಗಳ ಆಟಗಳನ್ನು ನಾವು ನಡೆಯೋಕ್ಕೆ ಯಾವತ್ತೂ ಬಿಡಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂಕಲ್ಪವನ್ನು ಏನವರು ಕನಸನ್ನು ಕಟ್ಕೊಂಡಿದ್ದು, ಅವರ ಕನಸಿನ ಭಾರತವನ್ನು, ಪ್ರಬುದ್ಧ ಭಾರತವನ್ನು ನಾವು ಸೃಷ್ಟಿ ಮಾಡಲಿಕ್ಕೆ ನಮ್ಮ ಎಲ್ಲ ಪ್ರಗತಿಪರರು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಪ್ರಜಾಪ್ರಭುತ್ವವನ್ನು ಮರುಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ ಅಂತ ಹೇಳ್ತಾ, ಕೋಮುವಾದಿಗಳಿಗೆ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮ್ಮ ಗೌರವಪೂರ್ಣವಾದ ನಮನಗಳನ್ನು ನಾವು ಸಲ್ಲಿಸ್ತೇವೆ. ಈ ಸಂದರ್ಭ ರಾಜ್ಯ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಎಸ್.ಸಿ. ಬಸವರಾಜು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿ.ಎಂ. ಶಂಕರ್, ಯೂತ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಚಂದನಗೌಡ, ಯೂತ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕರಳ್ಪುರ ವಿಜಯ್, ಡಿಎಸ್ಎಸ್ ಮುಖಂಡ ಶಂಕರ್ಪುರ ನಾರಾಯಣ್, ಜನಸಂಗ್ರಾಮ ಪರಿಷತ್ನ ನೆಗರ್ಲೆ ವಿಜಯಕುಮಾರ್ ಸೇರಿದಂತೆ ದಲಿತ ಸಮುದಾಯದ ಇನ್ನಿತರೆ ಮುಖಂಡರು ಮತ್ತು ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.